Hello everybody. Good morning. Happy Sunday. ನಾನು ಜ್ಞಾನ ಮುದ್ರೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಆಮೇಲೆ ವಾಯು ಮುದ್ರೆ ಮತ್ತು ಆಕಾಶ ಮುದ್ರೆ ಬಗ್ಗೆನೂ ಹೇಳ್ಕೊಟ್ಟಿದ್ದೆ ನಿಮಗೆ. ಶೂನ್ಯ ಮುದ್ರೆ ಬಗ್ಗೆ ಹೇಳಿದ್ದೆ, ನೆನ್ನೆ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಇವತ್ತೊಂದು ಮುದ್ರೆ ಬಗ್ಗೆ ನಿಮ್ಮ ಹತ್ರ ಬಂದಿದ್ದೀನಿ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಹೋಗೋಣವಾ ಫ್ರೆಂಡ್ಸ್? ಎಲ್ಲ ದಿನಚರಿ ಕಾರ್ಯಗಳೆಲ್ಲ ಮುಗಿಸಿದ್ದೀರಾ? ಓಕೆ, ಜಮಖಾನೆ ಹಾಸ್ಕೊಳ್ಳಿ, ನಿಂತ್ಕೊಳ್ಳಿ, 1 ಫೀಟ್ ಅಗಲ ಮಾಡಿ ಕಾಲು, 1 ಅಡಿ ಅಗಲ ಮಾಡ್ಕೊಳ್ಳಿ, ಆರಾಮ್ ನಿಂತ್ಕೊಳ್ಳಿ, ಕಣ್ಮುಚ್ಚಿ ಆರಾಮಾಗಿ ಬ್ರೀತ್ ಮಾಡಿ 5 ಸಲ. ದೊಡ್ಡ ಉಸಿರು ತೊಗೊಂಡು ಬಿಡು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಓಕೆ ಓಕೆ ಫ್ರೆಂಡ್ಸ್, ಇವಾಗ ಕೂತ್ಕೊಳ್ಳೋಣವಾ? ಓಕೆ, ಇವಾಗೂ ಹೇಳ್ತೀನಿ ನಾನು. ಯಾರಿಗೆ ವಜ್ರಾಸನ ಬರುತ್ತೋ ಅವ್ರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಯಾರಿಗೆ ಪದ್ಮಾಸನ ಬರುತ್ತೋ ಅವ್ರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ, ಯಾರಿಗೆ ಅವೆರಡೂ ಬರಲ್ವೋ ಚೌಕಬಾಕಾಗಿ ಕೂತ್ಕೊಂಬಿಡಿ. ಓಕೆ ಫ್ರೆಂಡ್ಸ್, ಆಯ್ತಲ್ಲ? ಕೂತ್ಕೊಂಡ್ರಾ? ಓಕೆ, ಬನ್ನಿ ಇವಾಗ ನೋಡೋಣ. ಪೃಥ್ವಿ ಮುದ್ರೆ ಮಾಡೋ ವಿಧಾನ ಬಗ್ಗೆ ನಾನು ಹೇಳ್ಕೊಡ್ತೀನಿ. ತುಂಬ ಈಸಿ, ಬಟ್ ಇದು ಮಾಡಿದರೆ ತುಂಬ ಬೆನಿಫಿಟ್ಸ್ ಇದೆ. ಅದನ್ನೆಲ್ಲ ನೋಡ್ಕೊಂಡು ಇದು ಮಾಡಿವ್ರಂತೆ. ಓಕೆ, ಇದು ನಮ್ಮದು ರಿಂಗ್ ಫಿಂಗರ್ ಅಂತಾರಲ್ಲ, ಅನಾಮಿಕ ಬೆರಳು ಅಂತಾರೆ, ಬಟ್ ರಿಂಗ್ ಹಾಕ್ಕೊತೀವಲ್ವ ನಾವು, ಆ ಬೆರಳು. ಮತ್ತು ಅಂಗುಷ್ಟ ಬೆರಳು ಅಂದರೆ ಮೇಯ್ನ್ ಬರೋದೇ ಇದು ಹೆಬ್ಬೆರಳು ಬರುತ್ತಲ್ವ, ಹೆಬ್ಬೆರಳು ಜೊತೆ ಜೋಡಿಸ್ಕೊಳ್ಳಿ. ಮೂಲ ಅಂದರೆ ಮೂಲದಲ್ಲಿ, ಅಂದರೆ ಮೇಲೆ ಒತ್ತಬೇಡ್ರಿ, ಬಟ್ ಎರಡು ಜೋಡಿಸಿ ಹಿಂಗೆ. ಓಕೆ, ಜೋಡಿಸಿ ಇಟ್ಕೊಳ್ಳಿ. ಎರಡು ತೊಡೆ ಮೇಲೆ ಕೈ ಇಟ್ಕೊಂಡಿದ್ರಾ? ಮಾಮೂಲಿ ಹೇಳಿದ್ದೀನಲ್ಲ ನಿನ್ನೆ, ಮೇಲೆ ಮಾಡಿ ಎರಡು ಆ ಥರ ಮಾಡಿ ಕೈ. ಓಕೆ, ಜೋಡಿಸಿ ಆರಾಮಾಗಿ ಉಸಿರಾಡಿ ಕಣ್ಮುಚ್ಚಿ ಆರಾಮಾಗಿ ಬ್ರೀತ್ ಮಾಡಬೇಕು. 10 ಸಲ ಬ್ರೀತ್ ಮಾಡ್ಕೊಳ್ಳಿ. ಎಲ್ಲಿ ಕಟ್ಟಿಡಿಬೇಡಿ ಉಸಿರನ್ನ ಮಾತ್ರ ದಯವಿಟ್ಟು ಪ್ಲೀಸ್. ಓಕೆ ಓಕೆ, ಹಾಗೆ ರಿಲ್ಯಾಕ್ಸ್. ಓಕೆ, ಆಯ್ತಲ್ಲ? 10 ಆಯಿತಾ? ಓಕೆ, ಮಾಮೂಲಿ ಸ್ಥಿತಿಗೆ ಬನ್ನಿ. ಕಣ್ಬಿಡಿ, ಕೈ ಬೋರ್ಲ ಮಲಗಿಸಿ ಆರಾಮಾಗಿ 1-2 ಸಲ ಉಸಿರಾಡಿ. ಯಾರು ವಜ್ರಾಸನ ಕೂತ್ಕೊಂಡಿರ್ತಾರೋ, ಯಾರು ಪದ್ಮಾಸನಲ್ಲಿ ಕೂತ್ಕೊಂಡು ಅವ್ರು ಮಾಮೂಲಿ ಸ್ಥಿತಿಗೆ ಬಂದುಬಿಡಿ. ಮಾಮೂಲಿಗೆ ಬಂದುಬಿಡಿ, ಪರವಾಗಿಲ್ಲ. ಚೌಕಬಾಕ್ಲಾಕಿ ಕೂತ್ಕೊಳ್ಳಿ. ಓಕೆ, ಆಯಿತಾ? ಕೂತ್ಕೊಂಡ್ರಾ ಫ್ರೆಂಡ್ಸ್? ಈ ಪೃಥ್ವಿ ಮುದ್ರಾ ಮಾಡೋದ್ರಿಂದ ಎಷ್ಟೆಲ್ಲ ನಮ್ಗೆ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ, ನಮ್ಮ ಬಾಡಿಗೆ ಒಂದು ಎನರ್ಜಿ ಸಿಗುತ್ತೆ ಇದರಿಂದ, ಇದು ಮಾಡೋದ್ರಿಂದ. ಆಮೇಲೆ ತಿರ್ಗಾ ನಾವು ಫೇಸಲ್ಲಿ, ಮುಖದಲ್ಲಿ ಒಂದು ತೇಜಸ್ ಅಂದರೆ ಕಾಂತಿ ಅಂತ ಹೇಳ್ತಾರೆ, ಬಟ್ ಅದನ್ನೇನು ಹೇಳ್ತೀವಿ, ಗ್ಲೋ. ಮುಖದಲ್ಲಿ ಗ್ಲೋ ಸಿಗುತ್ತೆ ನಮಗೆ. ಆಮೇಲೆ ಸಣ್ಣಗಿರೋರು ದಪ್ಪ ಕೂಡ ಹಾಕ್ತಾರೆ ಇದು ಮಾಡೋದ್ರಿಂದ. ಮತ್ತು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ತುಂಬ ಲಾಭ ಇದೆ ಫ್ರೆಂಡ್ಸ್. ತುಂಬಾ ನಾವು ಮಾಡೋ ಒಂದೊಂದು ಯೋಗ ಇದರಲ್ಲೂ ಮುದ್ರೆ, ಹಸ್ತಮುದ್ರೆ ಆಗ್ಬೋದು, ಯಾವುದರಲ್ಲೇ ಆಗ್ಬೋದು, ತುಂಬ ಬೆನಿಫಿಟ್ಸ್ ಇರುತ್ತೆ. ಬಟ್ ಅದು ನಾವು ತಿಳ್ಕೊಂಡು ನಾವೆಲ್ಲ ಮಾಡ್ಕೊಬೇಕಾಗುತ್ತೆ. ದಯವಿಟ್ಟು ಯಾರು ತಪ್ಪಿಸ್ಕೊಬೇಡಿ, ಮಾಡಿ. 1 ತಿಂಗಳಿಗೆ ರಿಸಲ್ಟು ಸ್ವಲ್ಪ ಗೊತ್ತಾಗುತ್ತೆ. ನನಗೆ ಕಮೆಂಟ್ ತಿಳಿಸಿ. ಯಾಕೆಂದರೆ 3 ಮಂತ್ಸ್, ಯಾಕೆ ಅಂದರೆ ಮಾಮೂಲಿ ಬೇರೆದೆಲ್ಲ ಆಗುತ್ತೆ ಬೇಗ, ಬಟ್ ಇದಾಗಲ್ಲ. ಹಸ್ತಮುದ್ರದ್ದು ಬಂದು 3 ಮಂತ್ಸ್ ಬೇಕಾಗುತ್ತೆ. ಸೊ 1 ತಿಂಗಳಿಗೆ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಏನಾಗಿದೆ, ಯಾವ ಥರ ಆಗ್ತಿದ್ದೆ, ನಾನು ಮಾಡಿದ್ರಿಂದ ಯಾವ ಥರ ಆಯಿತು ಅಂತ ಎಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಬಾಯ್.